ಮೊದಲಿಂದ ಸೆಲೆಬ್ರಿಟೀಸ್ಗೆ ತುಂಬಾ ವ್ಯಾಲ್ಯೂ ಕೊಡೋದು. ಸೊ ಇವಾಗ ಹೊಸದೇನಲ್ಲ, ಈ ವಿಡಿಯೋದಲ್ಲಿ ಹೇಳಿದ್ದು ಹೊಸದೇನಲ್ಲ. ಅವಾಗ್ಲಿಂದ ಹಾಗೇನೆ ಅವರು. ನೀವು ಇಲ್ಲಿ ತಪ್ಪನ್ನೇ ಮಾಡದೇ ಇರೋ ಸಾಚೆ ಯಾರಾದ್ರೂ ಇದ್ದೀರಾ, ನಿಮ್ ಬುದ್ಧಿ ನಮ್ಗೆಲ್ಲ ಗೊತ್ತಿಲ್ವಾ, ಹಮ್ಮಿಕೊಂಡಿರ್ತೀರಾ ಅಂತ. ಇನ್ನು ಈ ವರ್ಷ ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ ದರ್ಶನ್ ಸರ್ ಬರ್ತ್ಡೇಗೆ. ನೀವ್ ಯಾವ ತರ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ? ನಮ್ಮ ಪ್ರೀತಿಯ ರಾಮು 22 ವರ್ಷ ಆದ್ಮೇಲೆ ರಿಲೀಸ್ ಆಗಿದೆ. ಸೊ ಎಷ್ಟು ಖುಷಿ ಆಯ್ತು ಥಿಯೇಟರ್ ನೋಡಿದ್ದು. ತುಂಬಾ ಖುಷಿ ಇದೆ ಮೇಡಮ್. ತುಂಬಾ ಖುಷಿ ಇದೆ. ಯಾಕೆಂತಂದ್ರೆ ಅವರು ಈ ಸಿನಿಮಾದಲ್ಲಿ ಮಾಡ್ಬೇಕಾದ್ರೆ ಪ್ರೀವಿಯಸ್ ಸಿನಿಮಾಗಳೆಲ್ಲ ತುಂಬಾ ಕಮರ್ಷಿಯಲ್ ಬಂದಿದ್ದು ನಿಮಗೆ. ಹೊಡಿ ಬಡಿ ಈ ತರ ಇದ್ದ ಸಿನಿಮಾಗಳು, ಲವ್, ಮಾಸ್, ಸೊ ಫ್ಯಾಮಿಲಿ. ಇದು ಆಕ್ಟಿಂಗ್ ಪರ್ಫಾರ್ಮೆನ್ಸ್ ತೋರಿಸಂತ ಸಿನಿಮಾ ಆಕ್ಚುಲಿ ಆ ಟೈಮಲ್ಲಿ. ಸೊ ಆ ಟೈಮಲ್ಲಿ ಪ್ರತಿಯೊಬ್ಬ ಇಂಡಸ್ಟ್ರಿಯವರು ಕೂಡ ದರ್ಶನ್ ಅವ್ರ ಕಣ್ಣು ಹೋಗ್ಬಿಡುತ್ತೆ, ಏನ್ ಗುರು ಈ ತರ ಆಕ್ಟಿಂಗ್ ಮಾಡಿದ್ದಾರೆ ಅಂತಂದು ಸಿನಿಮಾ. ಸೊ ನೀವು ಒಂದು ಅಬ್ಸರ್ವ್ ಮಾಡಿ, ಇಂಡಸ್ಟ್ರಿ ಪ್ರೀವಿಯಸ್ ಇಂದ 23 ಇಯರ್ಸ್ ಆಗಿದೆ ಇವಾಗ ಅದು ಬಂದು ಸಿನಿಮಾ. ಯಾರ್ಯಾರು ಈ ತರ ಎಕ್ಸ್ಪೆರಿಮೆಂಟ್ ಸಿನಿಮಾಗಳು ಮಾಡಿದಾರ, ಇನ್ಕ್ಲೂಡ್ ಅಪ್ಪು ಸರ್ ಇಂದ ಇಡ್ಬೋದು, ಸುದೀಪ್ ಸರ್ ಇಂದ ಇರ್ಬೋದು, ದರ್ಶನ್ ಸರ್ ಇರ್ಬೋದು, ಶಿವಣ್ಣ ಸರ್ ಇಂದ ಹಿಡಿದಿರ್ಬೋದು. ನಿಮಗೆ ಜನಗಳು ಆಕ್ಟಿಂಗ್ ಬಗ್ಗೆ ಗೊತ್ತಿರೋರು ಮತ್ತೆ ಅಂದೇನ್ ಈ ಸಿನಿಮಾ ಕಂಟೆಂಟ್ ಏನು ಅಂತ ಅರ್ಥ ಆಗಿರೋರು ಮಾತ್ರ ಅದನ್ನ ತುಂಬಾ ಇಷ್ಟಪಟ್ಟಿದ್ದ ಸಿನಿಮಾ ಇವೆಲ್ಲ. ಬಟ್ ಅದರ್ವೈಸ್ ಅದು ನೋಡಿದಾಗ ನಿಮ್ಗೆ ಆ ಸಿನಿಮಾಗಳಿಗೆ ಅಷ್ಟೇ ಸ್ಟಾಪ್ ಮಾಡಿದ್ರು ನೋಡಿ. ಅಬ್ಸರ್ವ್ ಮಾಡಿ, ಸ್ವಾತಿ ಮತ್ತು ಒಂದಕ್ಕೆ ಸುದೀಪ್ ಸರ್ ಸ್ಟಾಪ್ ಮಾಡಿದ್ರು, ನಮ್ಮ ಪ್ರೀತಿ ರಾಮ ದರ್ಶನ್ ಸರ್ ಇದೊಂದಕ್ಕೆ ಸ್ಟಾಪ್ ಮಾಡಿದ್ರು. ಇಲ್ಲಿ ಮಾಸ್ ಆಡಿಯನ್ಸ್ ಬೇರೆ ನಿಮ್ ಕರ್ನಾಟಕದಲ್ಲಿ, ನಾವು ಎಕ್ಸ್ಪೆಷಲಿ ನಮ್ಮ ಈ ಬೆಂಗಳೂರು ಸೆಕ್ಟರ್ ಅಲ್ಲಿ ಎಲ್ಲಾ ಜನ ಇರೋದ್ರಿಂದ ಇಲ್ಲಿ ಮಾಸ್ ಆಡಿಯನ್ಸ್ ಬೇರೆ. ಇಲ್ಲಿ ನಿಮಗೆ ಬೇರೆ ತರ ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ KGF ನಿಮ್ಗೆ ಬರೀ ಮದರ್ ಸೆಂಟಿಮೆಂಟ್ ಆಗಿದ್ರೆ ಸೂಪರ್ ಹಿಟ್ ಆಗ್ತಿತ್ತಾ? ನೆವರ್. ಸೊ ಹಾಗಾಗಿ ಒಂದು ಪ್ಯಾಕೇಜ್ ಅಲ್ಲಿ ಸಿನಿಮಾ ಬಂದ್ರೆ, ಒಂದು ಲವ್ ಅಂಡ್ ಮದರ್ ಸೆಂಟಿಮೆಂಟ್, ಎಮೋಷನಲ್, ಕಮರ್ಷಿಯಲ್, ಫೈಟ್, ಸೊ ಈ ತರದೊಂದು ಎಲ್ಲ ಕಾಮಿಡಿ ಎಲ್ಲ ಸಿನಿಮಾ ಮಿಕ್ಸ್ ಅಪ್ ಅಲ್ಲಿ ಬಂದ್ರೆ ಇಲ್ಲಿ ಖಂಡಿತ ಗೆಲುವಾಗಿ ನಿಂತ್ಕೊಳ್ಳೋ ಸಾರಥಿಯಾಗಿ ಎಲ್ಲರೂ ನಿಂತ್ಕೋತಾರೆ. ಅಂದ್ರೆ ನಮ್ಮ ಪ್ರೀತಿ ನಮಗೆ ಇವತ್ತು ಈ ತರ ರೆಸ್ಪಾನ್ಸ್ ಸಿಗ್ತದೆ, ಬಹಳ ಖುಷಿ ಇದೆ. ಕಲರ್ ಗ್ರೇಡಿಂಗ್ ವೈಸ್ ಆಗಿ ತುಂಬಾ ಇಂಪ್ರೂವ್ ಆಗಿದೆ. ಶಾರ್ಟ್ಸ್ ಕಟ್ಸ್ ಕೂಡ ತುಂಬಾ ಚೆನ್ನಾಗಿ ವರ್ಕೌಟ್ ಮಾಡಿದ್ದಾರೆ. DTS ಕೂಡ ತುಂಬಾ ಚೆನ್ನಾಗಿ ವರ್ಕ್ ಇದೆ. ಸೊ ತುಂಬಾ ಚೆನ್ನಾಗಿದೆ ಸಿನಿಮಾ. ಸರ್ ಆದ್ರೆ ಎಲ್ಲಾ ಶೋಸ್ ಕೂಡ ದರ್ಶನ್ ಸರ್ ಮೂವೀಸ್ಗೆ 6 ಗಂಟೆಗೆ ರಿಲೀಸ್ ಆಗ್ತಾ ಇತ್ತು. ಬಟ್ ಈ ಮೂವಿ ಮಾತ್ರ ಏನು 1:30 ಕೊಟ್ಟಿದ್ರೆ ಥಿಯೇಟರ್. ಸೊ ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಇಲ್ಲ ಅಂದ್ರೆ ಈಗ ಪ್ರತಿ ಸಿನಿಮಾ ಒಂದೊಂದು ಸಿನಿಮಾ ಆವರೇಜ್ ಬೇರೆ ಮೇಡಮ್. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಮೆಜೆಸ್ಟಿಕ್ ರಿಲೀಸ್ ಆದ್ರೆ ಬೆಳಿಗ್ಗೆ 6 ಗಂಟೆಗೆ ಶೋ ಆಗ್ಬಿಡುತ್ತೆ. ಬಟ್ ಈ ಸರಿ ಪ್ರಾಬ್ಲಮ್ ಆಗಿರೋದ್ರೆ ಪೊಲೀಸ್ ಅವ್ರ ಕಡೆಯಿಂದ, ಅಂದ್ರೆ ಅಭಿಮಾನಿಗಳು ಬಂದು ಥಿಯೇಟರ್ ಹತ್ರ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿ ಪೊಲೀಸ್ ಅವ್ರ ಕಡೆಯಿಂದ ಇದಾಗಿರೋದು. ಇಲ್ಲ ಅಂದ್ರೆ ಅದನ್ನೇ ಹೇಳಿದ್ನಲ್ಲ ನಿಮ್ಗೆ. ಈಗ ಸಿಚುವೇಶನ್ ಕರೆಕ್ಟ್ ಆಗಿಲ್ಲ. ಸೊ ಈ ಟೈಮಲ್ಲಿ ನಾವು ಬಾಸಿಗೆ ತೊಂದರೆ ಮಾಡಕ್ ರೆಡಿ ಆಗಿರೋಲ್ಲ. ದರ್ಶನ್ ಸರ್ಗೆ ಈ ತರ ಪ್ರಾಬ್ಲಮ್ ಆಗಿತ್ತು, ಏನೋ ಸಣ್ಣ ಸಮಸ್ಯೆ ಸಿಗಾಕೊಂಡಿದ್ರು, ಅದನ್ನ ಮತ್ತೆ ನಾವೆಲ್ಲ ಎತ್ಕೊಂಡು ಎಕ್ಕೊಯ್ಬೇಕು, ಇದು ಮಾಡ್ಬೇಕು ಅನ್ನೋದು ಅಭಿಮಾನಿಗಳಲ್ಲ. ಸೊ ಹಾಗಾಗಿ ಸ್ವಲ್ಪ ಎಲ್ಲ ಬುದ್ಧಿವಂತ ಇರೋದ್ರಿಂದ ಮಧ್ಯಾಹ್ನ ಶೋ ಆದ್ರೂ ಪರವಾಗಿಲ್ಲ ಅಂತೇಳಿ ಜನಗಳು ಬಂದು ನೋಡ್ತಾ ಇದ್ರೆ ತುಂಬಾ ಖುಷಿ ಇದೆ. ಇನ್ನು ಬರ್ತ್ಡೇಗೆ ಇಷ್ಟು ದಿನ ಅವ್ರ ಕೈಗೆ ಸಿಗ್ತಾ ಇದ್ರು, ಅಭಿಮಾನಿಗಳ ಕೈಗೆ ಸಿಗ್ತಾ ಇದ್ರು. ಈ ವರ್ಷ ಬರ್ತ್ಡೇ ಮಾಡ್ಕೊಳ್ಳಲ್ಲ ಅಂತ ಹೇಳಿ ಒಂದು ವಿಡಿಯೋ ಕೂಡ ಬಿಟ್ರು. ಸೊ ಏನ್ ಅನ್ಸ್ತು ನಿಮ್ಗೆ? ಇಲ್ಲ ಅದ್ರಲ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಎಷ್ಟು ಮೌನತೆ ಇದೆ, ಎಷ್ಟು ತಾಳ್ಮೆ ಇದೆ, ಎಷ್ಟು ಪರಿಶುದ್ಧತೆ ಇದೆ, ಮಾತಲ್ಲಿ ಎಷ್ಟು ಒಂದು ಗಾಂಭೀರ್ಯತೆ ಇದೆ ಅನ್ನೋದು. ಸೊ ಆ ಮಾತುಗಳು ನೋಡಿದಾಗ ಎಂಥವ್ರಿಗಾದ್ರೂ, ಎಂಥ ಕ್ರೂರಿಗಳಾದ್ರೂ ದರ್ಶನ್ ಚೇಂಜ್ ಆಗಿ ಮತ್ತೆ ಏನೋ ಬೇರೆ ತರ ಬರ್ತಾ ಇದಾರೆ ಅನ್ನೋ ತರ ಫೀಲ್ ಆಗುತ್ತೆ. ಸೊ ಮುಂದಿನ ದಿನಗಳು ಅದು ನೋಡ್ತಾರೆ ಮೇಡಮ್. ಅದ್ರಲ್ಲೂ ಆ ವಿಡಿಯೋದಲ್ಲಿ ಜಾಸ್ತಿ ಆದ್ಯತೆ ಕೊಟ್ಟಿದ್ದು ಬಂದು ಸೆಲೆಬ್ರಿಟಿಗಳಿಗೆ, ಫ್ಯಾನ್ಸಿಗೆ ಜಾಸ್ತಿ ಆದ್ಯತೆ ಕೊಟ್ರು. ಏನ್ ಅನ್ಸ್ತು? ಎಷ್ಟು ಖುಷಿ ಆಯ್ತು ನಿಮ್ಗೆ? ಇಲ್ಲ ಅವ್ರು ಮೊದಲಿಂದ ಸೆಲೆಬ್ರಿಟೀಸ್ಗೆ ತುಂಬಾ ವ್ಯಾಲ್ಯೂ ಕೊಡೋದು. ಸೊ ಇವಾಗ ಹೊಸದೇನಲ್ಲ, ಈ ವಿಡಿಯೋದಲ್ಲಿ ಹೇಳಿದ್ದು ಹೊಸದೇನಲ್ಲ. ಅವಾಗ್ಲಿಂದ ಹಾಗೇನೆ ಅವರು. ನೀವು ಕೆಲವು ವಿಡಿಯೋಗಳು, ಕೆಲವು ತುಣುಕುಗಳನ್ನ ನೋಡಿದ್ರೆ ಅಭಿಮಾನಿಗಳು ಥ್ಯಾಂಕ್ಸ್ ಕೊಡೋ ಹೋಗೋ ಟೈಮಲ್ಲಿ ಯಾರಾದ್ರೂ ಜಿಮ್ ಬಾಡಿ ಗಾರ್ಡ್ಸ್ ಎಳೆದು ಬಿಟ್ಬಿಟ್ರೆ ಸಣ್ಣ ಪುಟ್ಟಾಗಿ ಬೈಯೋದು ಮಾಡೋದೆಲ್ಲ ನೋಡಿರ್ತೀರ. ಸೊ ಹಾಗಾಗಿ ಅವ್ರು ಅಷ್ಟೇ ಆದ್ಯತೆನ ಕೊಡ್ತಾರೆ. ಸೊ ಹಾಗಾಗಿ ಅದ್ರಲ್ಲಿ ತುಂಬಾ ಖುಷಿ ಇದೆ ಮೇಡಮ್. ಅವ್ರ ಅಭಿಮಾನಿ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಇದೆ. ಯಾವುದೋ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಾಯ್ತು, ಇನ್ನೊಂದಾಯ್ತು ಅಂತೇಳಿ ಬಿಟ್ಟೋಗೋ ಅಭಿಮಾನಿಗಳು ಯಾರು ಅಲ್ಲ. ಸೊ ಇಲ್ಲಿ ನಾವು ಆಕ್ಚುಲಿ ಈಗ ನಮ್ದು ನಂಬಾಸ್ ಇದು ಬರ್ತಿದೀವಲ್ಲ, ನಮ್ಮದು ಈ ಸಾಂಗ್ ಇವಾಗ ಲಾಂಚ್ ಆಗಿದೆಯಲ್ಲ, ನಮ್ದೇನು ಬರ್ಡೇಗೆ ಸಾಂಗ್ ಮಾಡಿದೀವಿ. ಸೊ ಆ ಸಾಂಗಲ್ಲೂ ಕೂಡ ಹೇಳಿರೋದು ಅದೇ ನಾವು. ಇಲ್ಲಿ ತಪ್ಪನ್ನೇ ಮಾಡದೇ ಇರೋ ಸಾಚೆ ಯಾರಾದ್ರೂ ಇದ್ದೀರಾ, ನಿಮ್ ಬುದ್ಧಿ ನಮ್ಗೆಲ್ಲ ಗೊತ್ತಿಲ್ವಾ, ಹಮ್ಮಿಕೊಂಡಿರ್ತೀರಾ ಅಂತ. ಸೊ ಯಾಕೆ ಆ ತರ ಕೆಲವು ಸಾಲುಗಳನ್ನ ನಾನು ಬರ್ದಿದ್ದೀನಿ ಅಂತಂದ್ರೆ, ತಪ್ಪು ಮಾಡಿದವ್ರು ಯಾರು ಇಲ್ಲ ಮೇಡಮ್. ಅಂದ್ರೆ ತಪ್ಪು ಮಾಡ್ರೆ ಎಲ್ಲ ತಪ್ಪೇ. ನಾವು ಈಗ ಈಗ ನೀವು ಜಸ್ಟ್ ಅವರು ಏನೋ ತಗೊಬರಕ್ ಹೋದಾಗ ಅವ್ರು ಒಂದು ಇರುವೆನ ಅಲ್ಲೇ ಹಿಂಗೆ ತುಳಿದಾಕಿದ್ರು, ಹಿಂಗೆ ನಡ್ಕೊಂಡು ಹೋಗ್ತಾ. ದೇವ್ರು ಅಂತ ಇರೋದೇ ಆದ್ರೆ ಇವೆಲ್ಲ ತಪ್ಪೇ. ಸಣ್ಣದು ದೊಡ್ಡದು ಅಂತ ಇರೋದಿಲ್ಲ, ತಪ್ಪೇ. ಸೊ ಹಂಗಾಗಿ ಎಲ್ಲವನ್ನ ತಿದ್ಕೊಂಡು ನಡೆಯೋದೇ ಮನುಜ ಅಂತ ಹೇಳಿ ನಮ್ಗೆ ಇವತ್ತು ಬಾಸ್ ಹೇಳ್ಕೊಟ್ರ ಪಾಠ. ಸೊ ಹಾಗಾಗಿ ನಾವು ತಾಳ್ಮೆಗಿದ್ದೀವಿ, ಅವರು ತಾಳ್ಮೆಗೆ ಇದ್ದಾರೆ. ಇನ್ನು ಈ ವರ್ಷ ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ ದರ್ಶನ್ ಸರ್ ಬರ್ತ್ಡೇಗೆ. ನೀವ್ ಯಾವ ತರ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ ಅವ್ರ ಬರ್ತ್ಡೇನ ಅಂತ ಹೇಳಿ? ಮೇಡಮ್ ಸೆಲೆಬ್ರೇಷನ್ ಅಂತಂದ್ರೆ ಈಗ ಅವರು ಬಾಸ್ ಈ ಸಲ ಮಾಡ್ಕೊಳ್ಳಲ್ಲ ಅಂತ ಹೇಳಿದಾರೆ. ನಾವು ಬರ್ಡೇ ಮಾಡ್ಕೊಳ್ಳಲ್ಲ ಈ ಸಲ, ಅಂದ್ರೆ ಎಲ್ಲಿದ್ದೀರ ಅಲ್ಲಿಂದ ಆಶೀರ್ವಾದ ಮಾಡಿ ಅಂತ ಹೇಳಿ. ನಾವು ಅಭಿಮಾನಿಗಳೆಲ್ಲ ಎಲ್ಲೆಲ್ಲಿ ನಮ್ಮ ಕಡೆಯಿಂದ ಯಾರ್ಯಾರು ಅನಾಥ ಮಕ್ಳಿಗಾಗ್ಬೋದು, ಅನಾಥಾಶ್ರಮಗಳಾಗ್ಬೋದು, ಸಣ್ಣ ಪುಟ್ಟ ಸಹ ಎಲ್ಲೆಲ್ಲಿ ಮಾಡ್ಬೋದು ನಾವು. ಸೊ ಆ ಥರದ್ದು ನಾವು ಮಾಡೋಣ ಅಂತೇಳಿ ಎಲ್ಲ ಕೈಗೊಂಡಿದ್ದೀವಿ. ಸೊ ಎಲ್ಲ ಥರ ಪ್ರಿಪ್ರೇಷನ್ ಆಗ್ತಾ ಇದೆ.